ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯಾಗಿತ್ತು, ಸದ್ದು ಮಾಡಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆರೋಪಿ ಮೊಹಮ್ಮದ್ ಶಾರಿಕ್ಗೆ ಶಿಕ್ಷೆ ಪ್ರಕಟ ಆಗ್ತದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಶಾರಿಕ್ಗೆ ಶಿಕ್ಷೆ ಪ್ರಕಟ ಆಗ್ತದೆ. 3 ತಿಂಗಳ ಹಿಂದೆನೇ ತಪ್ಪೊಪ್ಪಿಗೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ದ ಶಾರಿಕ್ ಅರ್ಜಿಯನ್ನ ಎನ್ಐಎ ಸ್ಪೆಷಲ್ ಕೋರ್ಟ್ ಈಗ ಪುರಸ್ಕಾರ ಮಾಡಿದೆ. ಶಾರಿಕ್ಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಎಸ್ಪಿಪಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕೋರ್ಟ್ಗೆ ಮನವಿಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಮಾಡಿಕೊಂಡಿದ್ದಾರೆ. 2022 ನವೆಂಬರ್ 19ರಂದು ನಡೆದಿದ್ದಂತಹ ಕುಕ್ಕರ್ ಬಾಂಬ್ ಸ್ಫೋಟ ಇದು ನೋಡಿ. ಮಂಗಳೂರಿನ ಪಂಪೇಲ್ ಸರ್ಕಲ್ ಸಾಕಷ್ಟು ಜನಸಂದಣಿ ಇರುವಂತಹ ಒಂದು ಜಾಗದಲ್ಲಿ ಕುಕ್ಕರಲ್ಲಿ ಇದ್ದಂತಹ ಬಾಂಬ್ ಬ್ಲಾಸ್ಟ್ ಆಗ್ತದೆ. ಆದರೆ ಅದನ್ನು ಇಡಬೇಕಾದಂತಹ ನಿಗದಿತ ಜಾಗ ಬೇರೆನೇ ಇತ್ತು. ಅವನು ತನಿಖೆಯ ಸಂದರ್ಭದಲ್ಲಿ ಆತ ಬಾಯಿ ಬಿಟ್ಟಿದ್ದ. ಅಲ್ಲಿ ಪಂಪೇಲ್ ಅನ್ನುವಂಥ ಒಂದು ಸರ್ಕಲ್ ಇದೆ ಮಂಗಳೂರಿನಲ್ಲಿ, ಅಲ್ಲಿ ಬ್ಲಾಸ್ಟ್ ಆಗಿಬಿಡ್ತದೆ. ಅಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗ್ತದೆ. ಯಾಕಂದರೆ ಒಂದು ಕಡೆ ಈಗ ಅಲ್ಲಿ ಸಾಕಷ್ಟು ಅಲ್ಲಿ ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹೀಗೆ ಪ್ರಮುಖ ಪ್ರದೇಶಗಳನ್ನೇ ಇಂತಹ ಟೆರರಿಸ್ಟ್ಗಳು ಆಯ್ಕೆ ಮಾಡ್ಕೊಳ್ತಾರೆ. ಹಾರ್ಟ್ ಆಫ್ ದ ಸಿಟಿ ಅಂತ ಏನು ಕರಿತೀವಲ್ಲ ನಾವು ಬೆಂಗಳೂರಿನಲ್ಲಿ, ಮಂಗಳೂರಿನಲ್ಲಿ, ಅಂತ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಈ ಕುಕ್ಕರ್ ಬಾಂಬನ್ನು ಇಡಲಿಕ್ಕೆ ಟ್ರೈ ಮಾಡಿ ಒಂದು ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಬೇಕು, ಅಲ್ಲಿ ಒಂದು ಭಯ ಹುಟ್ಟಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಬಟ್ ಅದು ಅಚಾನಕ್ಕಾಗಿ ಅದು ಬೇರೆ ಕಡೆ ಬ್ಲಾಸ್ಟ್ ಆಗುತ್ತೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ, 2022 ನವೆಂಬರ್ 19 ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿತ್ತು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಈಗ ನಾನೇ ಅದನ್ನು ಇಟ್ಟಿದ್ದು ಅಂತ ತಪ್ಪೊಪ್ಕೊಂಡಿದ್ದಾನೆ. ಎನ್ಐಎ ಕೂಡ ಅವನ ತಪ್ಪೊಪ್ಪಿಗೆ ಒಂದು ಪತ್ರವನ್ನು ಈಗ ಪುರಸ್ಕಾರ ಮಾಡಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗ? ಸಚಿನ್, ಮಂಗಳೂರು ಬಳಿ ನಡೆದಂತಹ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಏನು ಈಗಾಗಲೇ ಈ ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ಶಾರಿಕ್ ಏನಿದ್ದಾನೆ, ಈತ ತಾನು ಮಾಡಿರುವಂತಹದ್ದು ತಪ್ಪು ಅಂತ ಹೇಳಿ ಪ್ರಾಯಶ್ಚಿತ್ತ ಪಟ್ಕೊಂಡು ಒಂದು ನ್ಯಾಯಾಲಯಕ್ಕೆ ಒಂದು ತಪ್ಪೊಪ್ಪಿಗೆ ಅರ್ಜಿಯನ್ನು ಕೂಡ ಹಾಕಿದ್ರು. ಅದನ್ನ ನ್ಯಾಯಾಲಯವು ಕೂಡ ಪುರಸ್ಕರಿಸಿದೆ. ಪ್ರಸನ್ನ ಕುಮಾರ್ ಅವರು ಎನ್ಐಎ ಪರ ವಾದ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶಾರಿಕ್ ಏನಿದ್ದಾನೆ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆತನೇ ಈ ಪ್ರಕರಣದಲ್ಲಿ ತಪ್ಪೊಪ್ಪಿಕೊಂಡಿರೋದ್ರಿಂದಾಗಿ ನ್ಯಾಯಾಲಯ ಆತನನ್ನ ದೋಷಿ ಅಂತ ಹೇಳಿ ನಿರ್ಧಾರ ಮಾಡಿದೆ ಹಾಗೂ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ. ಇವತ್ತು ಎಷ್ಟು ವರ್ಷಗಳ ಕಾಲ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಶಿಕ್ಷೆಯನ್ನು ನೀಡುತ್ತೆ ಅನ್ನೋದು ಕೂಡ ನೋಡಬೇಕು. ಯಾಕಂತ ಹೇಳಿದ್ರೆ ಆರ್ಟಿ ನಗರ ಬಳಿ ಸಂಭವಿಸಿದಂತಹ ಒಂದು ಏನು ಆ ಜಿಲೆಟಿನ್ಗಳಿರ್ಬೋದು ಮತ್ತು ಜೀವಂತ ಮದ್ದುಗುಂಡುಗಳೇನು ಸಿಕ್ಕಿತ್ತು, ಆ ಪ್ರಕರಣ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳು ಏನು ಒಂದು ಶಂಕಿತ ಉಗ್ರರು ಏನಿದ್ರು ಅವರಿಗೂ ಕೂಡ ಇತ್ತೀಚೆಗೆ ಒಂದು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿ ಎನ್ಐಎ ನ್ಯಾಯಾಲಯವು ಕೂಡ ಒಂದು ಆದೇಶವನ್ನು ಹೊರಡಿಸಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾರಿಕ್ಗೆ ಈಗಾಗಲೇ ದೋಷಿ ಅಂತ ಹೇಳಿ ಆತನೇ ತಪ್ಪೊಪ್ಪಿಕೊಂಡಿರೋದ್ರಿಂದಾಗಿ ನ್ಯಾಯಾಲಯ ಕೂಡ ದೋಷಿ ಅಂತ ಹೇಳಿ ತೀರ್ಮಾನಿಸಿದೆ. ಇವತ್ತು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡಿದ್ರೆ 2022 ನವೆಂಬರ್ 19ರ ಸುಮಾರಿಗೆ 4:30 ಸುಮಾರಿಗೆ ಆಟೋದಲ್ಲಿ ಈತ ತೆರಳುತ್ತಿದ್ದಂಥ ವೇಳೆಯಲ್ಲಿ ಆಟೋದಲ್ಲಿ ಏಕಾಏಕಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿ ಕುಕ್ಕರಲ್ಲಿ IMED ಇಟ್ಟಿರ್ತಾನೆ. ಆತ ಇಟ್ಟಂತ ಸಂದರ್ಭದಲ್ಲಿ ಇದು ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಆತನ ಟಾರ್ಗೆಟ್ ಬೇರೆ ಕಡೆ ಆಗಿರುತ್ತೆ, ಅಲ್ಲಿ ಇಡಬೇಕಂತ ಹೇಳಿ ಬರ್ತಿರ್ತಾನೆ. ಆದರೆ ಅಚಾನಕ್ ಆಗಿ ಅದು ಟೈಮ್ ಅನ್ನ ಫಿಕ್ಸ್ ಮಾಡುವಂತಹ ಸಂದರ್ಭದಲ್ಲಿ ಏರುಪೇರ್ ಆಗಿರುತ್ತೆ. 90 ನಿಮಿಷದ ಬದಲಾಗಿ 9 ಸೆಕೆಂಡ್ಗಳಿಗೆ ಈತ ಟೈಮ್ ಅನ್ನ ಫಿಕ್ಸ್ ಮಾಡಿರ್ತಾನೆ. ಹಾಗಾಗಿ ಆ ಒಂದು ಬ್ಲಾಸ್ಟ್ ಕೂಡ ಸಂಭವಿಸುತ್ತೆ. ಇದು ಸಂಬಂಧಪಟ್ಟಂತೆ ಕೂಡ ಆಗಿನ ಸಂದರ್ಭದಲ್ಲಿ ಪೊಲೀಸರು ಕಂಕನವಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಶಿವಮೊಗ್ಗ ಮೂಲದ ಈತ ಅಂತ ಹೇಳಿ ಗೊತ್ತಾಗುತ್ತೆ. ಆತನನ್ನ ವಶಕ್ಕೆ ಪಡೆದ ನಂತರ ಈ ಒಂದು ಉಗ್ರಗಾಮಿಗಳ ಅಂದ್ರೆ ಉಗ್ರರ ಜೊತೆ ಈತ ಶಂಕಿತ ಉಗ್ರರ ಜೊತೆ ಕಾಂಟ್ಯಾಕ್ಟ್ ಇರುವಂತದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಆತನ ಒಂದು ಚಿಕಿತ್ಸೆ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆತನಿಂದ ಹೇಳಿಕೆಗಳನ್ನ ದಾಖಲಿಸಿಕೊಡ್ತಾರೆ. ಈತನ ನೆಟ್ವರ್ಕ್ ಯಾವುದು, ಎಲ್ಲಿಂದ ಯಾಕೆ ಈ ರೀತಿಯಾಗಿ ಮಾಡ್ದ ಅಂತ ಹೇಳಿ, ಆತನ ವಿದ್ಯಾಭ್ಯಾಸ ಆಗಿರ್ಬೋದು, ಆತನ ಹಿನ್ನೆಲೆ, ಕುಟುಂಬದ ಮಾಹಿತಿ ಎಲ್ಲವನ್ನು ಕೂಡ ಕಲೆ ಹಾಕಿದಂತ ಸಂದರ್ಭದಲ್ಲಿ ಆತ ಕೆಲವೊಂದು ಚಟುವಟಿಕೆಗಳಿಂದ ಈ ರೀತಿಯಾಗಿ ಪ್ರಭಾವಿತನಾಗಿದ್ದ ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಎಷ್ಟು ವರ್ಷಗಳ ಕಾಲ ಈ ಪ್ರಕರಣ ಸಂಬಂಧಪಟ್ಟಂತೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನುವಂತಹ ಕುತೂಹಲ ಇರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.